ಹಲೋ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಸೀಸನಲ್ಲಿ ಒಮ್ಮೆ ಆದರೂ ಕೂಡ ಮಾಡಿ ನೋಡಬೇಕಾದಂತಹ ಹಲಸಿನಕಾಯಿ ದೋಸೆ ಮನೆಯಲ್ಲಿ ಯಾವ ರೀತಿ ಸುಲಭದಲ್ಲಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ಇದಕ್ಕೆ ಕುದಿ ಬರಗಿಸೋ ಅವಶ್ಯಕತೆ ಇಲ್ಲ, ಹಾಗೆ ದಿಢೀರನ್ನೇ ಮಾಡ್ಕೋಬೋದಂತಹ ದೋಸೆ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನಿಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ಫಸ್ಟಿಗೆ 2 ಕಪ್ ಆಗುವಷ್ಟು ದೋಸೆ ಅಕ್ಕಿ ಏನಿದೆ ಅದನ್ನೆಲ್ಲವನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 4 ಗಂಟೆಗಳ ಕಾಲ ನೆನೆ ಹಾಕ್ಕೊಳ್ಬೇಕು ಈ ದೋಸೆ ಮಾಡಲಿಕ್ಕೆ. ಆಮೇಲೆ ಹಲಸಿನಕಾಯಿ ಏನಿದೆ ಅದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಅಂದರೆ ಸಿಪ್ಪೆ ಬೀಜ ಎಲ್ಲ ತೆಗೆದು ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲಿ ತುಂಬ ಬೆಳೆದಿರುವಂತಹ ಹಲಸಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಲಸಿನ ಹಣ್ಣನ್ನು ಯೂಸ್ ಮಾಡಬೇಡಿ, ಹಲಸಿನಕಾಯಿಯ ದೋಸೆ ಇದು. ಹಾಗೆ ಇದನ್ನು ಕೈಯಲ್ಲಿ ಉದ್ದಕ್ಕೆ ಕೂಡ ತುಂಡು ಮಾಡಿ ಇಟ್ಕೊಳ್ಬೋದು, ಅಥವಾ ಚಾಕು ಸಹಾಯದಿಂದ ಚಿಕ್ಕ ಚಿಕ್ಕ ಪೀಸ್ ಥರ ಕೂಡ ಕಟ್ ಮಾಡಿ ಇಟ್ಕೊಳ್ಬೋದು. ನಾನಿಲ್ಲಿ ಕೈಯಲ್ಲೇ ಕಟ್ ಮಾಡ್ಕೊಳ್ತೇನೆ. ನಿಮಗೆ ಕಷ್ಟ ಆಯಿತು ಅಂತಂದರೆ ನೀವು ಚಾಪಿಂಗ್ ಬೋರ್ಡಲ್ಲಿ ಇಟ್ಟು ಕಟ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಅರಿಲಿಕ್ಕೆ ಹೇಗೆ ನಿಮಗೆ ಈಸಿ ಆಗುತ್ತೋ ಅಷ್ಟು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ನಾನು ನಮ್ಮ ಮನೆಯಲ್ಲೇ ಆಗಿರುವಂತಹ ಹಲಸಿನಕಾಯನ್ನು ಯೂಸ್ ಮಾಡಿರೋದ್ರಿಂದ, ಇದು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಿರೋದ್ರಿಂದ ನಾನು 2 ಕಪ್ ಆಗುವಷ್ಟು ಅಕ್ಕಿಗೆ 4 ಕಪ್ ಆಗುವಷ್ಟು ಹಲಸಿನಕಾಯಿ ಚಿಕ್ಕಕ್ಕೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಅಂಗಡಿಯಿಂದ ತಂದು ಹಲಸಿನಕಾಯಿ ಮಾಡೋದಾದರೆ 2 ಕಪ್ಪಿಗೆ 2 ಕಪ್ ಹಲಸಿನಕಾಯಿ ಹಾಕಿ, ಇಲ್ಲಾಂತಂದರೆ ಒಂದು ಸ್ವಲ್ಪ ಅಂದರೆ 2.5 ಕಪ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು. ಈ ಥರ ಕಟ್ ಮಾಡಿ ಆದಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಒಂದು ಸ್ವಲ್ಪನೇ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಯಾವ ರೀತಿ ಅಂದರೆ ಬೆಣ್ಣೆ ಥರ ಆಗುತ್ತಲ್ಲ, ಅದೇ ಬೆಣ್ಣೆ ಏನಿದೆ ಸ್ವಲ್ಪ ನೀರಾದಾಗ ಯಾವ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಅದೇ ರೀತಿ ಹಲಸಿನಕಾಯಿ ರುಬ್ಬಿದಾಗ ಮಿಶ್ರಣ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಥರ ರುಬ್ಬಿದ ಆದಮೇಲೆ ಒಂದು ಪಾತ್ರೆಗೆ ಹಾಕಿಡಿ. ಆಮೇಲೆ ಅದೇ ಮಿಕ್ಸರ್ ಜಾರಿಗೆ ನಾವು ನೆನೆ ಹಾಕಿರುವಂತಹ ಅಕ್ಕಿಯನ್ನು ಎಲ್ಲವನ್ನು ಕೂಡ ಹಾಕ್ಕೊಳ್ಬೇಕು. ಈ ಥರ ಅಕ್ಕಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ಕೂಡ ಹಾಗೆ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ನಿಮ್ಮ ಹತ್ರ ಗ್ರೈಂಡರ್ ಇತ್ತು ಅಂತಂದರೆ ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕಿ ರುಬ್ಕೊಳ್ಬೋದು. ಇಲ್ಲಾಂತಂದರೆ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪವೇ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಹಲಸಿನಕಾಯಿ ಏನು ಮಿಶ್ರಣ ಇದೆ ಅದೇ ಪಾತ್ರೆಗೆ ನಾನು ಅಕ್ಕಿನ ಏನು ರುಬ್ಬಿರ್ತೇವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೇವೆ. ಯಾಕಂದರೆ ಹಲಸಿನಕಾಯಿ ಮಿಶ್ರಣ ಹಾಗೆ ಅಕ್ಕಿ ಏನು ರುಬ್ಬಿರ್ತೇವಲ್ಲ ಅದೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರ್ತಾ ಇದ್ದೇನೆ. ಈ ಥರ ಮಿಕ್ಸ್ ಮಾಡುವಾಗ ಏನಾದರೂ ಹಲಸಿನಕಾಯಿ ಪೀಸ್ ಇತ್ತು ಅಂತಂದರೆ ತೆಕ್ಕೊಳ್ಬೋದು, ಅಥವಾ ಹಾಗೆ ಇದ್ದರೂ ಕೂಡ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡಿದ ಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನೀವು ತುಂಬ ದಪ್ಪ ಇತ್ತು ಅಂತಂದರೆ ನೀವು ಸ್ವಲ್ಪ 1/4 ಕಪ್ ಅರ್ಧ ಕಪ್ ಆಗುವಷ್ಟು ನೀರು ಸೇರಿಸ್ಕೊಳ್ಳಿ. ನಮ್ಮ ಕಡೆ ಎಲ್ಲ ತುಂಬಾ ಹಲಸಿನಕಾಯಿ ದೋಸೆ ಹಿಟ್ಟು ತುಂಬಾ ದಪ್ಪ ಮಾಡಿಬಿಟ್ಟು ಅದನ್ನು ಕೈಯಲ್ಲೇ ಕಾವಲಿಗೆಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾರೆ. ಬಟ್ ನಾನು ಸೌಟಲ್ಲಿ ಸ್ಪ್ರೆಡ್ ಮಾಡೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಇಲ್ಲ ಅಂತಂದರೆ ಸ್ವಲ್ಪ ಇನ್ನೂ ಕೂಡ ದಪ್ಪ ಮಾಡ್ಕೋಬೋದು. ಕೈಯಲ್ಲಿ ಸ್ಪ್ರೆಡ್ ಮಾಡ್ತೀರ ಅಂತಾದರೆ ನೀವು ಸೌಟಲ್ಲಿ ಆದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೂ ಕೂಡ ಆಗುತ್ತೆ. ಈ ಥರ ಮಾಡ್ಕೊಂಡು ಆದಮೇಲೆ, ಅಂದರೆ ಹಿಟ್ಟು ಮಾಡಿದ ಆದಮೇಲೆ ಕಾದ ಕಾವಲಿಗೆ, ಅಂದರೆ ಕಬ್ಬಿಣದ ಕಾವಲಿಗೆ ಯೂಸ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಕಬ್ಬಿಣದ ಕಾವಲಿಗೆ ಯಾವಾಗಲೂ ದೋಸೆಗೆ ಯೂಸ್ ಮಾಡೋದು. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಆಮೇಲೆ 1 ಸೌಟ ಆಗುವಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಬರ್ತೀನಿ. ಅಂದರೆ ನೀವು ಮಸಾಲೆ ದೋಸೆ ಎಲ್ಲ ಎಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ತೀರ ಅದೇ ರೀತಿ ಈ ದೋಸೆ ಕೂಡ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಆಮೇಲೆ ಮುಚ್ಚಿ 1-2 ನಿಮಿಷ ಬಿಡಿ. ಆಮೇಲೆ ಅದೆಲ್ಲ ಕಡೆ ಕೂಡ ಬೆಂದೋಗುತ್ತಲ್ಲ, ಆಮೇಲೆ ಮುಚ್ಚಳ ತೆಗೆದು ಒಂದು ಸ್ವಲ್ಪ ತುಪ್ಪ ಹಾಕಿ ಮೇಲ್ಗಡೆ ತುಂಬ ಚೆನ್ನಾಗಿರುತ್ತೆ. ಪರಿಮಳ ಕೂಡ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆಗೆ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಈ ಥರ ಎಣ್ಣೆ ಎಲ್ಲ ಹಾಕಿದ ಮೇಲೆ ನೀವು ಇದನ್ನು ಸ್ವಲ್ಪ ಅಂದರೆ ಗರಿ ಆಗೋ ತನಕ ಕೂಡ ಬಿಟ್ಕೊಳ್ಬೋದು, ಅಥವಾ ಆವಾಗಲೇ ಕೂಡ ಅಂದರೆ ಸ್ವಲ್ಪ ದೋಸೆ ಮೆತ್ತಗೆ ಬೇಕು ಅಂತಂದರೆ ಆವಾಗ ಕೂಡ ತಗೊಳ್ಬೋದು. ಆಮೇಲೆ ನೆಕ್ಸ್ಟ್ ದೋಸೆ ಎಲ್ಲ ನಿಮಗೆ ಏನು ಅಂದರೆ ಎಣ್ಣೆ ತುಪ್ಪ ಎಲ್ಲ ಏನು ಕಾವಲಿಗೆ ಹಾಕೋ ಅವಶ್ಯಕತೆ ಇರಲ್ಲ. ಹಾಗೆ ಹಿಟ್ಟನ್ನು ಸ್ವಲ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಬಂದರೆ ಆಯಿತು. ಅದು ಕೂಡ ಹಾಗೆ ತುಂಬ ತೆಳುವಾಗಿ ಕೂಡ ಬಂದೋಗುತ್ತೆ 2ನೇ ದೋಸೆ ಕೂಡ. ನೀವು ಹಾಗೆ ತೆಗಿಲಿಕ್ಕೆ ಕೂಡ ಅಂದರೆ ದೋಸೆ ಕಾವಲಿಗೆಯಿಂದ ತೆಗಿಲಿಕ್ಕೆ ಕೂಡ ಹಾಗೆ ತುಂಬ ಕಷ್ಟ ಏನಿಲ್ಲ, ಹಾಗೆ ಬಂದುಬಿಡುತ್ತೆ. ತುಂಬ ಈಸಿಯಾಗಿ ಏನೂ ಕಷ್ಟಪಡಬೇಕು ಅಂತಲೇ ಇಲ್ಲ.
ಈ ಥರ ಎಲ್ಲ ದೋಸೆ ಮಾಡಿಕೊಂಡ್ರೆ ಆಯಿತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಲಸಿನಕಾಯಿ ದೋಸೆ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಆಮೇಲೆ ಈ ದೋಸೆಗೆ ತುಂಬಾ ಸೈಡ್ ಡಿಶ್ ಅಂತ ಹೇಳಿ ಚಟ್ನಿ ಏನೋ ಅವಶ್ಯಕತೆ ಇರೋದಿಲ್ಲ. ಜೇನುತುಪ್ಪ ತುಂಬಾ ಒಳ್ಳೆ ಕಾಂಬಿನೇಷನ್ನು. ನೀವು ತುಪ್ಪ ಹಾಕಿರೋದ್ರಿಂದ ಹಾಗೆ ಕೂಡ ತಿನ್ಕೋಬೋದು, ಅಥವಾ ಜೇನುತುಪ್ಪ ತುಂಬಾ ಚೆನ್ನಾಗಿ ಈ ದೋಸೆಗೆ ಸೂಟ್ ಆಗುತ್ತೆ. ಚಟ್ನಿ ಎಲ್ಲ ಅಷ್ಟು ಸೂಟ್ ಆಗಲ್ಲ, ಬಟ್ ಜೇನುತುಪ್ಪ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.